ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರ ಕನಸು ನನಸಾಗಿದೆ, ಕಾರ್ಯರೂಪಕ್ಕೆ ಬರ್ತಾ ಇದೆ. ಪ್ರಾಥಮಿಕ ಬಳಿಕ ಪಿಯುಸಿ ಕಾಲೇಜು ನಿರ್ಮಾಣ ಮಾಡುವುದು ಹಾಜಬ್ಬರ ಕನಸಾಗಿತ್ತು. ಅವಿರತ ಪ್ರಯತ್ನದ ಫಲವಾಗಿ ಸರ್ಕಾರದ ಅನುಮತಿ ದೊರೆತು ಸದ್ಯ ಕಾಲೇಜು ಪ್ರವೇಶಾತಿ ಆರಂಭವಾಗಿದೆ. ಅಕ್ಷರ ಸಂತ ಹಾಜಬ್ಬರ ಕನಸು ನನಸು. ತಲೆ ಎತ್ತಿ ನಿಂತಿರುವ ಸುಸರ್ಜಿತ ಕಟ್ಟಡ ನಿರ್ಮಾಣ, ಖುಷಿ ಖುಷಿಯಾಗಿ ಪಾಠ ಕೇಳುತ್ತಿರುವ ಮಕ್ಕಳು, ಕನಸು ನನಸಾದ ಖುಷಿಯಲ್ಲಿ ಕಾಲೇಜಿನಲ್ಲಿ ಓಡಾಡುತ್ತಿರುವ ಹಾಜಬ್ಬನವರು. ಕಿತ್ತಲೆ ಹಣ್ಣು ಮಾರಿ ಹರೇಕಳ ಹಾಜಬ್ಬರು ಮಂಗಳೂರಿನ ಹೊರವಲಯದ ಹರೇಕಳದಲ್ಲಿ ಶಾಲೆ ಕಟ್ಟಿದ್ದು ಇತಿಹಾಸವೇ ಸರಿ. ಪದ್ಮಶ್ರೀ ಪಡೆದದ್ದು ಅವರ ಕಾರ್ಯಕ್ಕೆ ಸಂದ ಸಾಧನೆಯ ಗರಿ. ಹಾಜಬ್ಬರ ಶಿಕ್ಷಣ ಕ್ಷೇತ್ರದ ಸಾಧನೆ, ಮುಗ್ಧತೆಯ ಪ್ರತಿರೂಪ ತನ್ನೂರಿನಲ್ಲಿ ಕಾಲೇಜು ನಿರ್ಮಿಸಬೇಕೆಂಬುದೇ ಕನಸಾಗಿತ್ತು. ಸರ್ಕಾರಿ ಪಿಯು ಕಾಲೇಜನ್ನ ಹರೇಕಳದಲ್ಲಿ ಕಟ್ಟಲು ಪಟ್ಟ ಪ್ರಯತ್ನ ಫಲ ನೀಡಿದೆ. ಹಾಜಬ್ಬರ ಶಾಲೆಯಲ್ಲೇ ಪಿಯುಸಿ ತರಗತಿಗಳನ್ನ ಈ ಶೈಕ್ಷಣಿಕ ವರ್ಷದಿಂದಲೇ ಆರಂಭಿಸಲು ಸರ್ಕಾರ ಅಸ್ತು ಎಂದಿದೆ. ಜೂನ್ 1ರಿಂದ ಹರೇಕಳದ ನ್ಯೂ ಪಡ್ಪು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಿಯುಸಿ ತರಗತಿಗಳು ಆರಂಭವಾಗಲಿದೆ. PUC ಸ್ಯಾಂಕ್ಷನ್ ಆಯಿತು, ಜಮೀನು ಕೂಡ ಮಂಜೂರಾಯಿತು. ಈ ವರ್ಷದಲ್ಲಿ PUCಗೆ ಮಾನ್ಯ ಸಿದ್ದರಾಮಣ್ಣ ಸರ್ಕಾರ ನನ್ನನ್ನು ವಿಶೇಷ ಒಂದರಲ್ಲಿ PUC ಸ್ಯಾಂಕ್ಷನ್ ಮಾಡಿದರು. ಮುಂದಿನದಲ್ಲಿ ನಿಮ್ಮ ಕಾಲೇಜಿಗೆ ಕೂಡ PUCಗೆ ಅನುಮೋದನೆ ಕೂಡ ಕೊಟ್ಟರು ಸರ್ಕಾರ, ಸಿದ್ದರಾಮಣ್ಣ ಸರ್ಕಾರ. ಧನ್ಯವಾದ. ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆ ಮುಗಿದ ಬಳಿಕ ಅಗತ್ಯ ಉಪನ್ಯಾಸಕರ ನೇಮಕವನ್ನ ಮಾಡಲಾಗುತ್ತೆ. ನೂತನ ತರಗತಿಗಳಿಗೆ ಇತರ ಕಾಲೇಜುಗಳ ಶಿಕ್ಷಕರ ವರ್ಗಾವಣೆ, ಅತಿಥಿ ಶಿಕ್ಷಕರ ನೇಮಕ ಮಾಡುವ ಬಗ್ಗೆ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ಇದರಿಂದ ಹಾಜಬ್ಬರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಒಟ್ಟಾರೆ ಸರ್ಕಾರ ಅನುದಾನ ನೀಡಿದ್ರೆ ಸುಸರ್ಜಿತ ಕಟ್ಟಡ ನಿರ್ಮಾಣ ಮಾಡಬಹುದಾಗಿದೆ. ಹೀಗಾಗಿ ಹಾಜಬ್ಬ ಸದ್ಯದ ಯೋಜನೆ ಹೊಸ ಕಟ್ಟಡಕ್ಕೆ ಹಣ ಹೊಂದಿಸುವುದಾಗಿದೆ. ಹಾಜಬ್ಬರ ಹೊಸ ಕಾಲೇಜು ಕಟ್ಟಡದ ಕನಸು ಶೀಘ್ರವಾಗಿ ನನಸಾಗಲಿ ಅನ್ನೋದೇ ನಮ್ಮ ಆಶಯ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಲ್ಲೊಬ್ಬ ಮಗ ತಾಯಿ ಸಾವಿಗೆ ನ್ಯಾಯ ಕೊಡಿಸುವುದಕ್ಕೆ ಪೊಲೀಸ್ ಠಾಣೆಗೆ ಅಲೆದಾಡ್ತಾ ಇದ್ದಾನೆ. ತಾಯಿ ಸೊತ್ತು 1 ತಿಂಗಳು ಕಳೆದರೂ ಆರೋಪಿಯನ್ನ ಬಂಧಿಸದೇ ಇರೋದಕ್ಕೆ ಅಳಲನ್ನ ತೋಡ್ಕೊಳ್ತಾ ಇದ್ದಾನೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ತಾಯಿ ಸಾವಿಗೆ ನ್ಯಾಯ ಕೇಳಿ ಠಾಣೆಗೆ ಅಲೆದಾಟ. ಹೀಗೆ ಮೊಬೈಲ್ನಲ್ಲಿ ತಾಯಿಯ ಫೋಟೋ ಇಟ್ಕೊಂಡು ತಾಯಿಯ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಬೇಡಿಕೊಳ್ಳುತ್ತಿರುವ ಯುವಕನ ಹೆಸರು ಪ್ರಜ್ವಲ್. ಶಿವಮೊಗ್ಗ ನಗರದ ಬಾಪೂಜಿ ನಗರದ ನಿವಾಸಿಯಾಗಿರುವ ಈ ಯುವಕನ ತಾಯಿ ಕಳೆದ ಏಪ್ರಿಲ್ 2ರಂದು ಶಿವಮೊಗ್ಗ ಜಿಲ್ಲೆಯ ಹಣಗೆರೆ ಕಟ್ಟೆಯ ಲಾಡ್ಜ್ ಒಂದರಲ್ಲಿ ಗುರುತು ಸಿಗದ ರೀತಿಯಲ್ಲಿ ಕೊಲೆಯಾಗಿದ್ದರು. ಗುರುತು ಸಿಗದ ರೀತಿಯಲ್ಲಿ ವಿಕೃತವಾಗಿ ಕೊಲೆ ಮಾಡಿದ ಹಂತಕ ಪರಾರಿಯಾಗಿ 1 ತಿಂಗಳೇ ಕಳೆದರೂ ಬಂಧನವಾಗಿಲ್ಲ. ಆರೋಪಿಯನ್ನ ಸೆರೆ ಹಿಡಿದು ಕಠಿಣ ಶಿಕ್ಷೆ ನೀಡಬೇಕು ಎಂದು ಮೃತ ಮಹಿಳೆಯ ಮಗ ಪ್ರಜ್ವಲ್ ಅಳಲು ತೋಡಿಕೊಂಡಿದ್ದಾನೆ. ಅರೆಸ್ಟ್ ಮಾಡ್ತೀನಿ ಅಂತ ಏನು ಹೇಳ್ತಿಲ್ಲ, ಒಟ್ಟು ಸಿಗ್ತಾನೆ ಹಿಡಿತೀನಿ ಅಂತ ಒಟ್ಟು ಮೊನ್ನೆ ಹೋಗಿದ್ದಾಗ ಅದೇ ಅವನ್ನೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಏನೆಲ್ಲ ಹೊರಗಡೆ ಹೋಗಿರಬೇಕು, ಬೆಂಗಳೂರು ಶಿವಾಜಿನಗರದಿಂದ ಫೋನ್ ಬಂದಿತ್ತು ಅಂತ ಎಲ್ಲ ಹೇಳ್ತಿದ್ದಾರೆ. ನಮಗೆ ಅಲ್ದಾಡ್ ಸುಸ್ತಾಗಿದೆ, ಅಲ್ಲಿ ಇಲ್ಲೆಲ್ಲ ಕೇಳಿದ್ವಿ. ನಾವು SP ಹತ್ರ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಯಾವಾಗ ಹಿಡ್ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮಗೆ ನ್ಯಾಯ ಬೇಕು, ಅಮ್ಮನ ಸಾವಿಗೆ ಒಟ್ಟು ನ್ಯಾಯ ಬೇಕು. ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಿ ನ್ಯಾಯಕ್ಕಾಗಿ ಅಲೆದಾಡುತ್ತಿರುವ ಯುವಕನಿಗೆ ಪೊಲೀಸರು ನ್ಯಾಯ ಒದಗಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.